ಪ್ರಿಯ ವಿದ್ಯಾರ್ಥಿಗಳೇ, ನಾವೀಗ ವರ್ತುಳ ಅಂದರೆ ಚಾಪ್ಟರ್ 3 ವರ್ತುಳ ಸರ್ಕಲ್ ಈ ಪಾಠದ ಮುಂದಿನ ಭಾಗವನ್ನು ನೋಡುವ. ವೆಲ್ಕಮ್ ಟು CBB ಟ್ಯುಟೋರಿಯಲ್ ವರ್ತುಳ ವಿಡಿಯೋ ನಂಬರ್ 4. ನೋಡಿ ಮಕ್ಕಳೇ, ನಾವು ಹಿಂದೆ ವರ್ತುಳದ ಕಂಸಗಳನ್ನು ಮತ್ತು ವರ್ತುಳ ಕಂಸಗಳ ಬೇರೀಜುಗಳನ್ನು ಮಾಡುವಂಥ ರೀತಿ ಪದ್ಧತಿಯನ್ನು ನೋಡಿರುವೆವು. ಈಗ ಈ ಪಾಠದ ಮುಂದಿನ ಭಾಗವನ್ನು ನೋಡುವ. ಅಂದರೆ ನಾವು ಅಂತರ್ಲಿಖಿತ ಕೋನ, ಇನ್ಸ್ಕ್ರೈಬ್ಡ್ ಆ್ಯಂಗಲ್. ಇಲ್ಲಿ ನೋಡಿ ಮಕ್ಕಳೇ, ಆಕೃತಿಯಲ್ಲಿ ಅಂದರೆ ಸಿ ಕೇಂದ್ರವಿರುವ ವರ್ತುಳವಿದೆ. ಕೋನ PDQ ಇದರ ಶಿರೋಬಿಂದು ಡಿ ಇದು ವರ್ತುಳದ ಮೇಲೆ ಇದೆ. ಕೋನದ ಭುಜಗಳು DP ಮತ್ತು DQ ವರ್ತುಳಕ್ಕೆ ಅನುಕ್ರಮವಾಗಿ ಎ ಮತ್ತು ಬಿ ಬಿಂದುವಿನಲ್ಲಿ ಛೇದಿಸುವು. ಇಂತಹ ಕೋನಕ್ಕೆ ವರ್ತುಳದಲ್ಲಿ ಅಥವಾ ಕಂಸದಲ್ಲಿಯ ಅಂತರ್ಲಿಖಿತ ಕೋನ ಎನ್ನುವರು. ಹಾಗಾದರೆ ಇಲ್ಲಿ ಕೋನ ADB ಈ ಕೋನವು ಕಂಸ ADB ದಲ್ಲಿಯ ಅಂತರ್ಲಿಖಿತ ಕೋನವಿದೆ ಎಂದು ಹೇಳುವರು. ಅಂದರೆ ನೋಡಿ ಮಕ್ಕಳ, ಇಲ್ಲಿ ಕಂಸ ADB ಅನ್ನುವಂಥ ಕಂಸದಲ್ಲಿ ಈ ಕಂಸದಲ್ಲಿಯ ಯಾವುದಾದರೂ ಒಂದು ಬಿಂದು, ಅಂದರೆ ಅಂತ್ಯ ಬಿಂದುಗಳ ಹೊರತಾಗಿ ಒಂದು ಬಿಂದು, ಯಾವುದಾದ್ರೂ ಒಂದು ಬಿಂದು ಇದು ಶಿರೋಬಿಂದು ಆಗಿದ್ದರೆ, ಕೋನದ ಶಿರೋಬಿಂದು ಆಗಿದ್ದರೆ ನಾವು ಕೋನ ADBಗೆ ಕಂಸ ADB ದಲ್ಲಿಯ ಅಂತರ್ಲಿಖಿತ ಕೋನ ಎಂದು ಕರೆಯುವೆವು. ಅಂತರ್ಲಿಖಿತ ಎಂದರೆ ನೋಡಿದರೆ ಇಲ್ಲಿ ಕೋನ ADB ಇರುವಂಥ ಕೋನ ಇದೆ, ಕಂಸ ADB ಅನ್ನುವಂಥ ಕಂಸ ಇದೆ. ಈ ಕಂಸದಲ್ಲಿ ಅಂತರ್ಲಿಖಿತವಾಗಿರುವುದರಿಂದ ಇದಕ್ಕೆ ಕೋನ ADB ಇದು ಕಂಸ ADB ದಲ್ಲಿ ಅಂತರ್ಲಿಖಿತ ಇದೆ ಎಂದು ಹೇಳುವರು. ಹಾಗಾದರೆ ನಾವು ಅಂತರ್ಖಂಡಿತ ಕಂಸ ಎಂದರೇನು ಅಂದರೆ ಇಂಟರ್ಸೆಪ್ಟೆಡ್ ಆರ್ಕ್. ಇಲ್ಲಿ 1 ರಿಂದ 6 ಆಕೃತಿಗಳನ್ನು ಕೊಡಲಾಗಿದೆ. ಇವುಗಳನ್ನು ಸರಿಯಾಗಿ ಗಮನದಲ್ಲಿಡಿ ಮಕ್ಕಳೇ. ನೋಡಿ, ನಿರೀಕ್ಷಣೆ ಮಾಡಿರಿ. ಮೊದಲನೇ ಆಕೃತಿ ನೋಡಿ, ಕೋನ ABC, ಬಿ ಇದು ಶಿರೋಬಿಂದು ವರ್ತುಳದ ಮೇಲಿದೆ. ಆನಂತರ ಬಿ ಶಿರೋಬಿಂದು ಇಲ್ಲಿಯೂ ಕೂಡ ವರ್ತುಳದ ಮೇಲಿದೆ, ಆದರೆ BA ಅನ್ನುವಂಥ ಕಿರಣ ವರ್ತುಳದ ಬಾಹ್ಯ ಭಾಗದಲ್ಲಿ ಅಂದರೆ ಸ್ಪರ್ಶಿಕೆಯಾಗಿ ಹೊರಗೆ ಹೋಗಿದೆ. ಆನಂತರ ಬಿ ಶಿರೋಬಿಂದು ವರ್ತುಳದ ಅಂತರ್ಭಾಗದಲ್ಲಿದೆ. ಇಲ್ಲಿ ಬಿ ಶಿರೋಬಿಂದು ವರ್ತುಳದ ಬಾಹ್ಯ ಭಾಗದಲ್ಲಿ ಮತ್ತು 2 ಬದಿಗೆ ಕಂಸಗಳನ್ನು ಛೇದನ ಮಾಡಿದೆ. ಇಲ್ಲಿಯೂ ಕೂಡ 2 ಕಂಸಗಳನ್ನು ಛೇದನ ಆಗಿರತಕ್ಕಂಥದ್ದು, ಇಲ್ಲಿಯೂ 2 ಕಂಸಗಳು ಛೇದನ. ಈ ರೀತಿ ಒಟ್ಟು 6 ಆಕೃತಿಗಳನ್ನು ಸರಿಯಾಗಿ ನಿರೀಕ್ಷಣೆ ಮಾಡಿ ಮಕ್ಕಳೇ. ನಾವು ಇವುಗಳ ಮೇಲಿಂದ ಇಲ್ಲಿ ಅಂತರ್ಖಂಡಿತ ಎಂದರೆ ಏನೆಂಬುದನ್ನು ನಾವು ನೋಡೋರಿದ್ದೆ. ನೋಡಿ, ನಾವು ಈಗಾಗಲೇ ಮೊದಲನೇ ಆಕೃತಿಯನ್ನು ಸರಿಯಾಗಿ ನೋಡಿ, ಆದರೆ ನಿಮಗೆ ಗಮನಕ್ಕೆ ಬರುವುದು ಕೋನ ABC ಅನ್ನುವಂತಹ ಕೋನ. ನಾವಿಲ್ಲಿ ಕಂಸ ABCಯಲ್ಲಿ ಕೋನ ABC ಅಂತರ್ಲಿಖಿತವಾಗಿದೆ ಎಂಬುದನ್ನು ಈಗಾಗಲೇ ನೋಡಿರುವೆವು. ಹಾಗಾದರೆ ಇಲ್ಲಿ AB ಮತ್ತು BC ಇವುಗಳಿಂದ ಅಂದರೆ ಕೋನ ABCಯಿಂದ ಅಂತರ್ಭಾಗದಲ್ಲಿ ಖಂಡಿತವಾಗಿರುವಂಥ ಕಂಸ, ಇಲ್ಲಿ ಕಂಸ AC ಇದು ಅಂತರ್ಖಂಡಿತ ಕಂಸ ಎನ್ನುವರು. ನೋಡಿ, ಕೋನ ABCಗೆ ಕಂಸ ACಯು ಅಂತರ್ಖಂಡಿತವಾಗಿದೆ. ಇಲ್ಲಿಯೂ ಕೂಡ ಕೋನ ABCಯಲ್ಲಿ BCವರೆಗಿರುವಂಥ ಕಂಸ ಅಂತರ್ಖಂಡಿತವಾಗಿರುತ್ತದೆ. ಅದರಂತೆ ಇಲ್ಲಿ AC ಕಂಸ, ಇದು AC ಕಂಸ ಮತ್ತು ಈ ಕಂಸ 2 ಅಂತರ್ಖಂಡಿತ ಕಂಸಗಳು. ಇಲ್ಲಿ ನೋಡಿ 1, 2, 3 ಅಲ್ಲಿರುವಂಥ ಕಂಸಗಳು ಒಂದೊಂದಾಗಿದ್ದರೆ 4, 5, 6 ಈ 3 ಆಕೃತಿಗಳಲ್ಲಿ 2 ಕಂಸಗಳು ಅಂತರ್ಖಂಡಿತವಾಗಿರುವುದನ್ನು ನಾವು ನೋಡಬಹುದು. ಪ್ರತಿಯೊಂದು ಆಕೃತಿಯಲ್ಲಿ ಕೋನ ABCಯ ಅಂತರ್ಭಾಗದಲ್ಲಿ ಬರುವ ವರ್ತುಳಕ್ಕೆ ಕೋನ ABC ಅಂತರ್ಖಂಡಿತ ಮಾಡಿದ ಕಂಸ ಎಂದು ಹೇಳುವರು. ಅಂತರ್ಖಂಡಿತ ಕಂಸದ ಅಂತ್ಯಬಿಂದುಗಳು ವರ್ತುಳ ಮತ್ತು ಕೋನಗಳ ಛೇದನ ಬಿಂದು ಇರುವುದು. ಕೋನದ ಪ್ರತಿಯೊಂದು ಭುಜದ ಮೇಲೆ ಕಂಸದ ಒಂದು ಅಂತ್ಯಬಿಂದು ಇರುವುದು ಅವಶ್ಯಕವಾಗಿದೆ. ಇದು ಗಮನದಲ್ಲಿರಬೇಕು. ಆಕೃತಿಯಲ್ಲಿ 1, 2, 3 ಈ ಆಕೃತಿಗಳು ಕೋನಗಳ ಪ್ರತಿಯೊಂದರಲ್ಲಿ ಒಂದೇ ಕಂಸ ಅಂತರ್ಖಂಡಿತವಾಗಿದೆ. ಆದರೆ ಆಕೃತಿ 4, 5, 6 ಪ್ರತ್ಯೇಕ ಕೋನಗಳು 2 ಕಂಸಗಳನ್ನು ಅಂತರ್ಖಂಡಿತ ಮಾಡಿವೆ. 2 ಮತ್ತು 5ರಲ್ಲಿ ಕೋನದ ಒಂದು ಭುಜ ಮತ್ತು 6ರಲ್ಲಿ ಕೋನಗಳ 2 ಭುಜಗಳು ವರ್ತುಳಕ್ಕೆ ಸ್ಪರ್ಶವಾಗಿರುವಂಥವು. ನೋಡಿ, ಇದು ಇಲ್ಲಿ ಕೂಡ ಗಮನದಲ್ಲಿಡುವಂತಹದ್ದು ಇರುತ್ತದೆ. ಆದರೆ ಇಲ್ಲೊಂದು ಆಕೃತಿ ಇದೆ ನೋಡಿ,
ಆಕೃತಿಯಲ್ಲಿ ಕಂಸ ಇದು ಅಂತರ್ಖಂಡಿತ ಕಂಸ ಇದೆಯೋ ಇಲ್ಲವೋ ಎಂಬುದನ್ನು ನೋಡಬೇಕಾಗಿದ್ರೆ ಇಲ್ಲಿ ಬಿ ಸಿ ಅನ್ನುವಂಥ ಇದು ಕೋನದ ಶಿರೋಬಿಂದು ಬಾಹ್ಯ ಭಾಗದಲ್ಲಿದೆ. ಆದರೆ ಈ ಬಿ ಸಿ ಅನ್ನುವಂಥ ರೇಖೆ ಇದಕ್ಕೆ ಸ್ಪರ್ಶಿಕೆ ಆಗಿದ್ದರೆ ಇದು ಅಂತರ್ಖಂಡಿತ ಆಗಿರ್ತಿತ್ತು. ಆದರೆ ಇಲ್ಲಿ ಸ್ಪರ್ಶ ಇರುವುದಿಲ್ಲ, ಆದ್ದರಿಂದ ಇದು ಅಂತರ್ಖಂಡಿತ ಎಂದು ಹೇಳುವುದಿಲ್ಲ. ಅಂದರೆ ಕಂಸ ಇದು ಅಂತರ್ಖಂಡಿತವಿಲ್ಲ. ಕಾರಣ ಕೋನ್ ಬಿ ಸಿ ಈ ಭುಜದ ಮೇಲೆ ಕಂಸದ ಒಂದು ಅಂತ್ಯಬಿಂದು ಇರುವುದಿಲ್ಲ. ಇಲ್ಲಿ ಎಲ್ಲಿ ಆದರೂ ಒಂದು ಅಂತ್ಯಬಿಂದು ಬೇಕಾಗಿರುತ್ತದೆ. ಹೀಗಿದ್ದರೆ ಇದು ಅಂತರ್ಖಂಡಿತ ಕಂಸ ಇರುವುದಿಲ್ಲ ಎಂದು ಹೇಳಬೇಕು. ಹಾಗಾದರೆ ನಾವು ಇಲ್ಲಿ ಒಂದು ಪ್ರಮೇಯವನ್ನು ನೋಡುವ. ಈ ಅಂತರ್ಖಂಡಿತ ಮತ್ತು ಅಂತರ್ಲಿಖಿತ ಈ ಎರಡರ ಉಪಯೋಗ ಮಾಡಿ ನಾವು ಪ್ರಮೇಯವನ್ನು ನೋಡೋರಿದ್ದೇವೆ. ನೋಡಿ, ಅಂತರ್ಲಿಖಿತ ಕೋನ ಪ್ರಮೇಯ, ಇನ್ಸ್ಕ್ರೈಬ್ಡ್ ಎಂಗಲ್ ಥೇರಮ್. ನಮಗೆ ಇಲ್ಲಿ ಅಂತರ್ಲಿಖಿತ ಕೋನ ಎಂದರೇನು ಎಂಬುದನ್ನು ಈಗಾಗಲೇ ನೋಡಿರುವೆವು. ಅಂದರೆ ನಾವು ಇಲ್ಲಿ ಇಲ್ಲಿ ಆಕೃತಿಯಲ್ಲಿ ನೋಡಿ, ಕೋನ್ ಬಿ ಎ ಸಿ ಇದು ಕಂಸ ಬಿ ಎ ಸಿದಲ್ಲಿ ಅಂತರ್ಲಿಖಿತವಾಗಿದೆ ಹಾಗೂ ಕಂಸ ಬಿ ಸಿಗೆ ಅಂತರ್ಖಂಡಿತ ಮಾಡಿರುವಂಥದ್ದು ಇದು ಗೊತ್ತಿರಲಿ. ಇದರ ಉಪಯೋಗ ಮಾಡಿ ನಾವು ಈ ಪ್ರಮೇಯವನ್ನು ಸಿದ್ಧತೆ ಮಾಡುವ. ನೋಡಿ, ಪ್ರಮೇಯ ಏನಿದೆ ಮೊದಲೇ ನೋಡಿ. ವರ್ತುಳದ ಅಂತರ್ಲಿಖಿತ ಮಾಡಿದ ಕೋನದ ಅಳತೆಯ ಅದು ಅಂತರ್ಖಂಡಿತ ಮಾಡಿದ ಕಂಸದ ಅರ್ಧದಷ್ಟು ಇರುತ್ತದೆ. ಅಂದರೆ ಅಂತರ್ಲಿಖಿತ ಮಾಡಿದಂಥ ಕೋನದ ಅಳತೆ ಅದರಿಂದ ಅಂತರ್ಖಂಡಿತವಾದ ಕಂಸದ ಅಳತೆಯ ಅರ್ಧದಷ್ಟು ಇರುತ್ತದೆ ಎಂಬುದನ್ನು ತೋರಿಸುವುದಿದೆ. ಹಾಗಾದರೆ ನಾವಿಲ್ಲಿ ಆಕೃತಿ ಸರಿಯಾಗಿ ನೋಡಿ, ಪಕ್ಷ ನಾವು ಕೊಟ್ಟಿರ್ತಕ್ಕಂಥ ಪಕ್ಷ ಏನಿದೆ, ಓ ಕೇಂದ್ರವಿರುವಂಥ ವರ್ತುಳದಲ್ಲಿ ಕೋನ ಬಿ ಎ ಸಿ ಇದು ಕಂಸ ಬಿ ಎ ಸಿದಲ್ಲಿ ಅಂತರ್ಲಿಖಿತ ಮಾಡಿದೆ. ಮತ್ತು ಈ ಕೋನಗಳಿಂದ ಅಂದರೆ ಕೋನ್ ಬಿ ಎ ಸಿಯಿಂದ ಕಂಸ ಬಿ ಡಿ ಸಿ ಇದು ಅಂತರ್ಖಂಡಿತವಾದಂಥ ಕಂಸವಿದೆ. ಇದು ಮೊದಲಿಗೆ ಬರೆದುಕೊಳ್ಳಬೇಕು. ಆನಂತರ ಸಾಧ್ಯ ಏನಿದೆ, ಕೋನ ಬಿ ಎ ಸಿ ಇಸ್ ಈಕ್ವಲ್ ಟು 1/2 ಎಂ ಕಂಸ ಬಿ ಡಿ ಸಿ ಎಂದಾಗುತ್ತೆ. ಈ ಪೂರ್ಣ ಕಂಸ ಬಿ ಡಿ ಸಿ ಇಲ್ಲಿ ಕೋನ್ ಬಿ ಎ ಸಿ ಈ ಕೋನದ ಅಂದರೆ ಅಂತರ್ಲಿಖಿತ ಕೋನದ ಅಳತೆಯು ಅದರಿಂದ ಅಂತರ್ಖಂಡಿತ ಮಾಡಿದ ಕಂಸದ ಅರ್ಧದಷ್ಟಿರುತ್ತದೆ ಎಂಬುದಾಯಿತು. ಇಲ್ಲಿ ರಚನೆಯನ್ನು ಮಾಡಬೇಕು. ನೋಡಿ, ರಚನೆಯನ್ನು ಮಾಡಾಕ್ರ ನಾವು ಏನೇನು ಮಾಡಿದ್ದೇವೆ ನೋಡಿ, ಕಿರಣ್ ಒ ಎ ಅಥವಾ ಕಿರಣ್ ಎ ಒ, ಕಿರಣ್ ಒ ಸಿ ಹಾಗೂ ಕಿರಣ್ ಒ ಇಗಳನ್ನು ತೆಗೆಯುವ. ಇಲ್ಲಿ ಒ ಎ ಮತ್ತು ಒ ಸಿಗಳು ತ್ರಿಜ್ಯವಾಗಿರುತ್ತವೆ. ಅವು ಆನಂತರ ಒ ಇ ಇದು ಇಲ್ಲಿ ಬಿ ಡಿ ಸಿ ಕಂಸವನ್ನು ಈ ಬಿಂದುವಿನಲ್ಲಿ ಛೇದಿಸುತ್ತದೆ. ಇದು ಗಮನದಲ್ಲಿರಲಿ, ವರ್ತುಳವನ್ನು ಛೇದಿಸುವಂಥದ್ದು. ನಾವು ಇಲ್ಲಿ ಕಿರಣ್ ಎ ಇ ಎಂದು ಹೇಳಿದ್ರು ನಡೆಯುತ್ತೆ. ಕಿರಣ್ ಎ ಇ ಇದು ವರ್ತುಳವನ್ನು ಈ ಬಿಂದುವಿನಲ್ಲಿ ಛೇದಿಸುತ್ತದೆ ಎಂದು ಹೇಳಬಹುದು. ನೋಡಿ ಮಕ್ಕಳೇ, ನಾವು ಈ ಸಿದ್ಧತೆಯನ್ನು 3 ಭಾಗಗಳಲ್ಲಿ ಮಾಡೋರಿದ್ದೇವೆ. ಒಂದು, ಇಲ್ಲಿ ನೋಡಿರುವಂತೆ ವರ್ತುಳದ ಅಂತರ್ಲಿಖಿತ ಕೋನ ಇದೆ. ನಾವು ತ್ರಿಜ್ಯ ವರ್ತುಳದ ಅಂತರ್ಭಾಗದಲ್ಲಿ ಅಂದರೆ ಕೋನದ ಅಂತರ್ಭಾಗದಲ್ಲಿದ್ದಾಗ ಬಾಹ್ಯ ಭಾಗದಲ್ಲಿದ್ದಾಗ ಈ ರೀತಿ ನಾವು ನೋಡಬಹುದು. ಅಥವಾ ಕೋನದ ಭುಜದ ಮೇಲೆ ಇದ್ದಾಗ ಈ ರೀತಿ 3 ಭಾಗಗಳನ್ನು. ಅಂದರೆ ನಾವಿಲ್ಲಿ ಕೋನ ಬಿ ಎ ಸಿಯ ವರ್ತುಳದ ಕೇಂದ್ರ ಬಿಂದು ಅಂತರ್ಭಾಗದಲ್ಲಿದ್ದರೆ ಇದನ್ನು ನೋಡೋಣ. ಆನಂತರ ಕೋನ ಬಿ ಎ ಸಿ ವರ್ತುಳದ ಭುಜದ ಮೇಲಿದ್ದಾಗ ಅಂದರೆ ಕೇಂದ್ರ ಬಿಂದು ಭುಜದ ಮೇಲಿದ್ದಾಗ ಈ ರೀತಿ ನಾವು ನೋಡಬಹುದು. ನೋಡಿ, ತ್ರಿಕೋನ ಒ ಎ ಸಿಯಲ್ಲಿ ತ್ರಿಕೋನ ಎ ಒ ಸಿ ಯಲ್ಲಿ ಭುಜ ಎ ಒ ಅಥವಾ ಒ ಎ ಏಕರು ಭುಜ ಒ ಸಿ ಅಂದರೆ ಒಂದೇ ವರ್ತುಳದ ತ್ರಿಜ್ಯಗಳಿವೆ. ದೇರ್ ಫಾರ್ ಕೋನ ಒ ಎ ಸಿ ಈಕ್ವಲ್ ಟು ಕೋನ ಒ ಸಿ ಎ ಸಮದ್ವಿಭುಜ ತ್ರಿಕೋನದ ಪ್ರಮೇಯ. ಅಂದರೆ ಇಲ್ಲಿ ಈ ಕೋನದ ಅಳತೆ ಎಕ್ಸ್ ಮತ್ತು ಈ ಕೋನದ ಅಳತೆ ಎಕ್ಸ್. ಯಾಕಂದರೆ ಎರಡು ಭುಜಗಳು ಸಮಾನವಾಗಿದ್ದರೆ ಅವುಗಳ ಸಮ್ಮುಖ ಕೋನಗಳು ಏಕರೂಪವಾಗಿರುತ್ತವೆ. ಅಂದರೆ ಕೋನ ಒ ಎ ಸಿ ಈಕ್ವಲ್ ಟು ಕೋನ ಒ ಸಿ ಎ ಈಕ್ವಲ್ ಟು ಎಕ್ಸ್ ಎಂದು ತಿಳಿಯುವ. ಇದು ವಿಧಾನ 1. ಈಗ ನೋಡಿ, ಕೋನ್ ಇ ಒ ಸಿ ಇದು ಈ ತ್ರಿಕೋನದ ಬಾಹ್ಯ ಕೋನವಿದೆ. ನಮಗೆ ಬಾಹ್ಯ ಕೋನದ ಗುಣಧರ್ಮ ಗೊತ್ತಿದೆ. ತ್ರಿಕೋನದ ಬಾಹ್ಯ ಕೋನದ ಅಳತೆಯು ಅದರ ದೂರಸ್ಥ ಅಂತರ್ಕೋನಗಳ ಬೇರೀಜಿಗೆ ಸರಿ ಇರುತ್ತದೆ. ಹಾಗಾದರೆ ಈಗ ಕೋನ್ ಇ ಒ ಸಿ ಈಕ್ವಲ್ ಟು ಕೋನ್ ಒ ಎ ಸಿ ಪ್ಲಸ್ ಕೋನ್ ಒ ಸಿ ಎ ಈಕ್ವಲ್ ಒ ಸಿ ಎ ಅಂದರೆ ತ್ರಿಕೋನದ ಬಾಹ್ಯ ಕೋನದ ಪ್ರಮೇಯ. ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು 2x ಅಂದರೆ ಕೋನ್ ಇ ಒ ಸಿ ಈಕ್ವಲ್ ಟು ಇದಕ್ಕೆ ನಾವು 2x ಎಂದು ಮಾಡೋಣ. ಎಂ ಕೋನ ಎಂ ಕೌಸ್
ಆದರೆ ಕೋನ ಇ ಒ ಸಿ ಇದು ಕೇಂದ್ರೀಯ ಕೋನವಿದೆ, ಇ ಒ ಸಿ ಇದು ಕೇಂದ್ರೀಯ ಕೋನ. ದೇರ್ ಫೋರ್ ಎಂ ಕೌಸ್ ಇ ಸಿ ಅಥವಾ ಇದು ಸಿ ಈ ಕೌಶದ ಅಳತೆ 2x. ಕೇಂದ್ರಸ್ಥ ಕೋನದ ಅಳತೆಯು ಅದರ ಸಂಗತ ಲಘು ಕೌಶದ ಅಳತೆಯಷ್ಟು ಇರುತ್ತದೆ. ಅಂದರೆ ನೋಡಿ ಮಕ್ಕಳೇ, ಕೋನ ಇ ಒ ಸಿ ಇದು 2x ಇದ್ದರೆ ಕೌಸ್ ಇ ಸಿ ಯು ಕೂಡ ಇದನ್ನು 2x ಇರುತ್ತೆ. ಇದು ಗೊತ್ತಿರಲಿ. ವಿಧಾನ 1 ಮತ್ತು 2 ಮೇಲಿಂದ ನಾವು ಈಗ ಇದನ್ನು ನೋಡಿದೆವು. ಈಗ ನೋಡಿ, ಕೋನ ಒ ಎ ಸಿ, ಕೋನ್ ಒ ಎ ಸಿ ಅಂದರೆ ಕೋನ್ ಇ ಎ ಸಿ ಆಗುತ್ತೆ, ಹೆಸರು ಮಾತ್ರ ಭಿನ್ನ. ಇಲ್ಲಿ ಓದಿಂದ ಎ ಸಿ ಅಂದರೂ ಒಂದೇ, ಇ ಎ ಸಿ ಅಂದರೂ ಒಂದೇ. ಈಕ್ವಲ್ ಟು 1/2 ಎಂ ಕೌಸ ಇ ಸಿ. ಇಲ್ಲಿ ಈ ಕೌಶದ ಅಳತೆ x ಇದ್ದಾಗ ಇದು 2x ಆಗುತ್ತೆ, ಅಂದರೆ ಇದರ ಅರ್ಧದಷ್ಟು ಇದು ಇದೆ ಎಂದಂಗೆ. ಹಾಗಾದರೆ ಈ ಕೋನದ ಅಳತೆಯು ಈ ಕೌಶದ ಅರ್ಧ ಇದೆ ಎಂದಾಯಿತು. ಇಲ್ಲಿ ನೋಡಿ, ನಾವು ಅದೇ ರೀತಿ ಇದೇ ರೀತಿ ನಾವು ಏನು ಮಾಡ್ಬೋದು, ಇಲ್ಲಿ ಕೋನ್ ಬಿ ಎ ಇ ಅಥವಾ ಇ ಎ ಬಿಯ ಅಳತೆಯು x ಎಂದು ತಿಳಿದು ಪುನಃ ಬಿ ಈಕ್ವಲ್ ಟು 2x ಆಗುತ್ತೆ. ಹಾಗಾದರೆ ಇದನ್ನು ಕೂಡ ಇದರ ಅರ್ಧದಷ್ಟು ಇರುತ್ತೆ. ಈ ಒಟ್ಟಿಗೆ ಕೂಡಿಸಲಾಗಿ ಇದರ ಅರ್ಧದಷ್ಟು ಆಗುತ್ತೆ ಎಂಬುದನ್ನು ನಾವು ನೋಡ್ಬೋದು. ಅಂದರೆ ಇಲ್ಲಿ ಎರಡನೇ ಪರ್ಯಾಯ, ಇಲ್ಲಿಗೆ ನಾವು ಒಂದನೇ ಪರ್ಯಾಯ ನೋಡಿದೀವಿ. ಏನೋ ಈ ಕೋನ್ ಬಿ ಎ ಸಿಯ ವರ್ತುಳದ ಕೇಂದ್ರ ಬಿಂದು ಅಂತರ್ಭಾಗದಲ್ಲಿದ್ದರೆ, ಈಗ ನೋಡಿ ಇದೇ ರೀತಿ ಒ ಬಿ, ನಾವಿಲ್ಲಿ ಒ ಬಿಯನ್ನು ತ್ರಿಜ್ಯ ಎಂದು ರಚನೆ ಮಾಡಿ ಇದು ಬಾಹ್ಯ ಕೋನ ಆಗುತ್ತೆ. ಅದೇ ರೀತಿ ಹಾಗಾದರೆ ಕೋನ್ ಇ ಎ ಬಿ ಈಕ್ವಲ್ ಟು 1/2 ಎಂ ಕೌಸ್ ಬಿ ಇ ಆಗುತ್ತೆ. ಇದನ್ನು ಸಿದ್ಧ ಮಾಡಬಹುದು. ಅಂದರೆ ಕೋನ ಇ ಎ ಸಿ ಪ್ಲಸ್ ಇ ಎ ಬಿ ಈಕ್ವಲ್ ಟು 1/2 ಎಂ ಕೌಸ್ ಇ ಸಿ ಪ್ಲಸ್ 1/2 ಎಂ ಕೌಸ್ ಬಿ ಇ. ವಿಧಾನ 3 ಮತ್ತು 4ರಿಂದ ಈ ರೀತಿ ನಮಗೆ ಹೇಳಬಹುದು. ಹಾಗಾದರೆ ಕೋನ ಬಿ ಎ ಸಿ ಈ ಪೂರ್ಣ ಕೋನದ ಅಳತೆ ಅಂದರೆ ಇ ಎ ಸಿ ಮತ್ತು ಇ ಎ ಬಿ ಅಳತೆ ಅಂದರೆ ಬಿ ಎ ಸಿ ಆಗುತ್ತೆ. ಈಕ್ವಲ್ ಟು ಈ ಎರಡರಲ್ಲಿ ಸಾಮಾನ್ಯ ಪದ 1/2 ತೆಗೆದು ಎಂ ಕೌಸ್ ಇ ಸಿ ಪ್ಲಸ್ ಎಂ ಕೌಸ್ ಬಿ ಇ ಆಗುತ್ತೆ. ಈ ಎರಡೂ ಕೌಂಸಗಳ ಬೇರೀಸು ಎಂದರೆ ಇಲ್ಲಿ ನಮಗೆ ಬಿ ಡಿ ಸಿ ಅಥವಾ ಬಿ ಇ ಸಿ ದೊರೆಯುತ್ತೆ. ನೋಡಿ, ದೇರ್ ಫೋರ್ ಎಂ ಕೋನ್ ಬಿ ಎ ಸಿ ಈಕ್ವಲ್ ಟು 1/2 ಎಂ ಕೌಸ್ ಬಿ ಇ ಸಿ ಅಂದರೆ ಎಂ ಕೌಸ್ ಬಿ ಡಿ ಸಿ ಆಗುತ್ತೆ. ನಾವು ಇದನ್ನು ಈ ರೀತಿ ಸಿದ್ಧತೆ ಮಾಡಬಹುದು. ಈಗ ನೋಡಿ, ಮುಂದೆ ನಾವು ವರ್ತುಳದ ಅಂತರ್ಲಿಖಿತ ಮಾಡಿದ ಕೋನ ಮತ್ತು ವರ್ತುಳ ಕೇಂದ್ರಗಳಲ್ಲಿ 3 ಸಾಧ್ಯತೆ ಸಂಭವಿಸುವು. ವರ್ತುಳದ ಕೇಂದ್ರ ಕೋನದ ಭುಜದ ಮೇಲಿದ್ದರೆ, ಅಂತರ್ಭಾಗದಲ್ಲಿದ್ದರೆ ಅಥವಾ ಬಾಹ್ಯಭಾಗದಲ್ಲಿದ್ದರೆ. ನಾವು ಈಗಾಗಲೇ ಇವುಗಳನ್ನು ನೋಡಿದ್ವಿ. ಇವುಗಳಲ್ಲಿ ಮೊದಲನೇ 2 ಸಿದ್ಧತೆಗಳನ್ನು ನೋಡಿದೆವು. ಈಗ ವಿಧಾನ 3 ಮತ್ತು 5ರಲ್ಲಿ ಉಳಿದ 3ನೇ ಸಿದ್ಧತೆ ನೋಡಿ. ಈಗ ಅಂದರೆ ಇಲ್ಲಿ ವರ್ತುಳದ ಕೇಂದ್ರ, ಇವುಗಳ 3 ಸಾಧ್ಯತೆ. ವರ್ತುಳದ ಕೇಂದ್ರ ಕೋನದ ಭುಜದ ಮೇಲಿದ್ದರೆ, ಅಂತರ್ಭಾಗದಲ್ಲಿದ್ದರೆ ಅಥವಾ ಬಾಹ್ಯಭಾಗದಲ್ಲಿ, ಈ ರೀತಿಯಾಗಿಲ್ಲಿ ಇದು 3ನೇದಾಗಿ. ನಾವು ಈಗಾಗಲೇ 2ನ್ನು ಹಿಂದಿನ ಭಾಗದಲ್ಲಿ ನೋಡಿದೆವು. ಹಾಗಾದರೆ ಕೋನ ಬಿ ಎ ಸಿ ಈಕ್ವಲ್ ಟು, ಈ ಕೋನ್ ಬಿ ಎ ಸಿಯ ಅಳತೆ ಹೇಗಿದೆ ಅಂದರೆ, ಪೂರ್ಣ ಕೋನ ಬಿ ಎ ಇಯ ಅಳತೆಯಲ್ಲಿ ಸಿ ಎ ಇ ಕಳೆಯಲಾಗಿ ನಮಗೆ ಬಿ ಎ ಸಿ ದೊರೆಯುತ್ತೆ. ನೋಡಿ, ಕೋನ್ ಬಿ ಎ ಸಿ ಈಕ್ವಲ್ ಟು ಕೋನ್ ಬಿ ಎ ಇ ಮೈನಸ್ ಕೋನ್ ಸಿ ಎ ಇ ಅಂದರೆ ಈ ಕೋನ ದೊರೆಯುತ್ತೆ. ಹಾಗಾದರೆ ನಮಗೆ ಈಗಾಗಲೇ ಗೊತ್ತಿರುವಂಥದ್ದು ಕೋನ ಬಿ ಎ ಇ ಈಕ್ವಲ್ ಟು 1/2 ಎಂ ಕೌಸ್ ಬಿ ಸಿ ಇ ಈಗಾಗಲೇ ಸಿದ್ಧ ಮಾಡಿರುವೆವು, ಮೈನಸ್ ಸಿ ಎ ಇ ಈಕ್ವಲ್ ಟು 1/2 ಎಂ ಕೌಸ್ ಸಿ ಇ. ಇದನ್ನು ಕೂಡ ನಾವು ದೊರಕಿದೆ. ನೋಡಿ, ಇದು ವಿಧಾನ, ಇದಕ್ಕೆ ನಾವು 3 ಇದು ವಿಧಾನ 3ರಿಂದ ನೋಡಿರುವೆವು. 1/2 2ರಲ್ಲಿ ಸಾಮಾನ್ಯ ತೆಗೆಯಲಾಗಿ ಎಂ ಕೌಸ್ ಬಿ ಸಿ ಇ ಮೈನಸ್ ಎಂ ಕೌಸ್ ಸಿ ಇ. ಹಾಗಾದರೆ ನೋಡಿ, ಬಿ ಸಿ ಇ ಈ ದೊಡ್ಡ ಕಂಸದಲ್ಲಿ ಸಿ ಕಂಸವನ್ನು ಕಳೆದರೆ ನಮಗೆ ಬಿ ಸಿ ಕಂಸ ದೊರೆಯುತ್ತೆ. ದೇರ್ ಫೋರ್ ಕೋನ್ ಬಿ ಎ ಸಿ ಈಕ್ವಲ್ ಟು 1/2 ಎಂ ಕೌಸ್ ಬಿ ಸಿ ಆಯಿತು. ಹಾಗಾದರೆ ನಾವು ಈ ಪ್ರಮೇಯದ 3 ಸಾಧ್ಯತೆಗಳನ್ನು ಅಂದರೆ 3 ಸಾಧ್ಯತೆಗಳನ್ನು ಸಂಭವಿಸುವಂಥ 3 ಸಾಧ್ಯತೆಯನ್ನು ನೋಡಿರುವೆವು. ನೋಡಿ, ವರ್ತುಳದ ಅಂತರ್ಲಿಖಿತ ಮಾಡಿದ ಕೋನ ಮತ್ತು ವರ್ತುಳ ಕೇಂದ್ರ, ಇವುಗಳಲ್ಲಿ 3 ಸಾಧ್ಯತೆ ಸಂಭವನೀಯವಿರುವಂಥ
ವರ್ತುಳದ ಕೇಂದ್ರ ಕೋನದ ಭುಜದ ಮೇಲಿದ್ದರೆ ಅಂತರ್ಲಿಖಿತ ಅಂದರೆ ಭುಜದ ಮೇಲಿದ್ದರೆ ಅಂತರ್ಭಾಗದಲ್ಲಿದ್ದರೆ ಅಥವಾ ಬಾಯಿ ಭಾಗದಲ್ಲಿದ್ದರೆ ಇವುಗಳಲ್ಲಿ ಈ ರೀತಿ ಇರುವಂಥ 3 ಸಾಧ್ಯತೆಯನ್ನು ನಾವು ನೋಡಿದೆವು. ಈ ರೀತಿ ಪ್ರಮೇಯದ ವಿಧಾನ ನಾವು ಇದನ್ನು ಹೇಗೆ ಹೇಳಬಹುದು ನೋಡಿ. ವರ್ತುಳ ಕಂಸವು ವರ್ತುಳದ ಯಾವುದೇ ಬಿಂದುವಿನಲ್ಲಿ ಅಂತರಿತವಾದ ಕೋನದ ಅಳತೆ ಅದೇ ಕಂಸದಿಂದ ಅಂತರ್ಖಂಡಿತವಾಗಿರ್ತಕ್ಕಂಥ ಕೇಂದ್ರದೊಂದಿಗೆ ಅಂತರ್ಲಿಖಿತ ಮಾಡಿದ ಕೋನದ ಅಳತೆಯ ಅರ್ಧದಷ್ಟಿರುತ್ತದೆ ಎಂಬುದನ್ನು ಕೂಡ ನಾವು ನೋಡಬಹುದು. ಇಲ್ಲಿ ನೋಡಿ, ಅಂತರ್ಲಿಖಿತ ಕೋನದ ಪ್ರಮೇಯದ ಉಪಪ್ರಮೇಯ ಕೊರೋಲ್ಯಾರೀಸ್ ಆಫ್ ಇನ್ಸ್ಕ್ರೈಬ್ಡ್ ಎಂಗಲ್ ಥೇರಮ್. ಇಲ್ಲಿ ಅದರ ಉಪಪ್ರಮೇಯ, ನಾವು ಅದೇ ಪ್ರಮೇಯದ ಉಪಯೋಜನೆಯನ್ನು ಮಾಡಿ ನೀವು ಈ ಸಿದ್ಧತೆಗಳನ್ನು ಪಕ್ಷ ಸಾಧ್ಯ ಸಿದ್ಧತೆಯನ್ನು ನೀವು ಬರೆಯಬೇಕು ನೋಡಿ. ಇಲ್ಲಿ ಸ್ವಲ್ಪ ಇದರ ಬಗ್ಗೆ ವಿಶ್ಲೇಷಣೆಯನ್ನು ನೋಡುವ. ಒಂದೇ ಕಂಸದಲ್ಲಿ ಅಂತರ್ಲಿಖಿತವಾದಂಥ ಎಲ್ಲ ಕೋನಗಳು ಏಕರೂಪಿರುತ್ತವೆ. ಇದು ಉಪಪ್ರಮೇಯ ಇದೆ ಮಕ್ಕಳೇ. ನಾವು ಆಕೃತಿ ತೆಗೆದಿರುವೆ ನೋಡಿ. ಸಿ ಕೇಂದ್ರವಿರುವ ವರ್ತುಳದಲ್ಲಿ ಈ ರೀತಿ ಇರುವಂಥ PQR, ಈ PQRದಲ್ಲಿರುವಂಥ ಅಂತರ್ಲಿಖಿತ ಕೋನ ಹಾಗೂ PTR ಇದು ಅದಕ್ಕೆ ಅಂತರ್ಖಂಡಿತವಾಗಿದೆ. ಅದೇ ರೀತಿ ಕೋನ್ PSR ಇದು ಕೌಂಸ್ PSRದಲ್ಲಿ ಅಂತರ್ಲಿಖಿತವಾಗಿದ್ದು ಕೌಂಸ್ PTR ಇದು ಅಂತರ್ಖಂಡಿತವಾಗಿದೆ. ನಾವು ಈ ರೀತಿ ಇವುಗಳ ಇಲ್ಲಿ ಕೇಳಿರ್ತಕ್ಕಂಥ ನಿಮಗೆ ಕೇಳಲಾಗಿದೆ, ಕೋನ್ PQRದಿಂದ ಯಾವ ಕೌಂಸು ಅಂತರ್ಖಂಡಿತವಾಗಿದೆ? PQRದಿಂದ ಕೌಂಸ್ PTR ಇದು ಅಂತರ್ಖಂಡಿತವಾಗಿದೆ. ಅದೇ ರೀತಿ ಕೋನ್ PSRದಿಂದ ಯಾವ ಕೌಂಸವು ಅಂತರ್ಖಂಡಿತವಾಗಿದೆ? ಇದೇ ಕೌಂಸ PTR. ಅನಂತರ ಇಲ್ಲಿ ಅಂತರ್ಲಿಖಿತ ಕೋನದ ಅಳತೆ ಮತ್ತು ಅದರಿಂದ ಅಂತರ್ಖಂಡಿತವಾದ ಕಂಸದ ಅಳತೆ ಇವುಗಳ ಸಂಬಂಧ ಹೇಗೆ ಬರುತ್ತೆ ಎಂಬುದನ್ನು ನಾವು ನೋಡೋರಿದೆ ನೋಡಿ. ನಾವು ಈಗಾಗಲೇ ಹಿಂದಿನ ಪ್ರಮೇಯದ ಉಪಯೋಜನೆ ಮಾಡಿ ಕೋನ್ PQR = 1/2 m ಕೌಸ್ PTR ವಿಧಾನ 1 ಇಲ್ಲಿ ಅಂತರ್ಲಿಖಿತ ಕೋನದ ಪ್ರಮೇಯ. ಅದೇ ರೀತಿ ಕೋನ್ PSR = 1/2 m ಕೌಸ್ PTR ವಿಧಾನ 2. ವಿಧಾನ 1 ಮತ್ತು 2ರಿಂದ ಇಲ್ಲಿ ಬಲಬದಿ ಎರಡೂ ಬದಿಗೆ ಸಮಾನ ಇರುವುದರಿಂದ ಕೋನ್ PQR = ಕೋನ್ PSR ಆಗುತ್ತೆ. ಅಂದರೆ ಇವೆರಡೂ ಕೋನಗಳು ಏಕರೂಪ. ಅಂದರೆ ಇಲ್ಲಿ ಈ ಎರಡೂ ಕೋನಗಳು ಒಂದೇ ಕಂಸದಲ್ಲಿ ಅಂತರ್ಲಿಖಿತ. ಅಂದರೆ PQR ಈ ಕಂಸದಲ್ಲಿ ಕೋನ್ PQR ಮತ್ತು ಕೋನ್ PSR ಅಂತರ್ಲಿಖಿತ ಇರುವುದರಿಂದ ಇಲ್ಲಿ ಇವು ಒಂದೇ ಕಂಸ ಅಂತರ್ಖಂಡಿತವಾಗಿರುವುದರಿಂದ ಈ ಎರಡೂ ಕೋನಗಳು ಏಕರೂಪ ಇರುತ್ತವೆ. ಅಂದರೆ ಯಾವ ರೀತಿ ಒಂದೇ ಕಂಸದಲ್ಲಿ ಅಂತರ್ಲಿಖಿತವಾದ ಕೋನಗಳು ಎಲ್ಲ ಕೋನಗಳು ಏಕರೂಪ ಇರುತ್ತವೆ ಎಂದು ಹೇಳಬೇಕು. ಇದೇ ರೀತಿ ನೋಡಿ, ಅರ್ಧ ವರ್ತುಳದಲ್ಲಿ ಅಂತರ್ಲಿಖಿತವಾದ ಕೋನವು ಕಾಟ್ಕೋನವಿರುತ್ತದೆ. ನಾವಿಲ್ಲಿ ಇದನ್ನು ಕೂಡ ಪಕ್ಷ ಸಾಧ್ಯ ಸಿದ್ಧತೆಯನ್ನು ತಾವು ಬರೀರಿ. ABC ಇರುವಂಥ ಒಂದು ಕೋನ ಇದೆ. ಈ ಕೋನವು ಕೌಂಸ್ ABCದಲ್ಲಿ ಅಂತರ್ಲಿಖಿತವಾಗಿದೆ. ಅದರಿಂದ AC ಇದು ಈ ಕೌಂಸ್ AC ಇದು ಅಂತರ್ಖಂಡಿತವಾಗಿರ್ತಕ್ಕಂಥದ್ದು ಹಾಗೂ AC ಇದು ವ್ಯಾಸವಿದೆ. ಇಲ್ಲಿ ವ್ಯಾಸದಿಂದಾಗಿ ವರ್ತುಳದ ಎರಡು ಭಾಗಗಳಲ್ಲಿ ಎರಡು ಸಮಾನ ಭಾಗಗಳಲ್ಲಿ ವಿಭಜನೆ ಆಗಿರುತ್ತದೆ. ಹಾಗಾದರೆ AC ಕಂಸದ ಅಳತೆ ಇದು 180. ಅದೇ ರೀತಿ ಕೌಂಸ್ ABCಯ ಅಳತೆಯೂ ಕೂಡ 180 ಅಂಶ ಇರುತ್ತೆ. ಇದು ಗಮನದಲ್ಲಿರಲಿ. ಹಾಗಾದರೆ ನಾವಿಲ್ಲಿ ಕೋನ್ ABC = 1/2 m ಕೌಂಸ್ AC ಯಾಕೆ? ಅಂತರ್ಲಿಖಿತ ಕೋನದ ಪ್ರಮೇಯ. ಹಾಗಾದರೆ m ಕೌಂಸ್ ACಯ ಅಳತೆ 180, 1/2 × 180 ಅಂದರೆ 90. ಹಾಗಾದರೆ ಕೋನ್ ABC = ಎಷ್ಟಾಯಿತು? 90 ಅಂಶ. ಅಂದರೆ ಅರ್ಧ ವರ್ತುಳದಲ್ಲಿ ಅಂತರ್ಲಿಖಿತವಾದಂಥ ಕೋನದ ಅಳತೆ 90 ಅಂಶ ಇದೆ. ಅಂದರೆ ಇದು ಕಾಟ್ಕೋನ ಇರುತ್ತದೆ. ಈ ರೀತಿ ತಾವು ಇದನ್ನು ಕೂಡ ಸಾಧ್ಯ ಸಿದ್ಧತೆಯನ್ನು ಬರೆಯಬೇಕು ಮಕ್ಕಳೇ. ಇದರಲ್ಲಿ ಯಾವುದೇ ತಮಗೆ ಸಮಸ್ಯೆ ಬಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು ಮಕ್ಕಳೇ.